ಇಡೀ ದೇಶದ ಗಮನ ಸೆಳೆದ ಮುಂಬೈ ಮಹಾನಗರ ಪಾಲಿಕೆ ಚುನಾವಣಾ ಫಲಿತಾಂಶ ಹೊರಬೀಳುತ್ತಾ ಇದೆ. ಬಿಜೆಪಿ ನೇತೃತ್ವದ ಮಹಾಯುತಿ ಮುಂಬೈನಲ್ಲಿ ಮತ್ತೆ ಮ್ಯಾಜಿಕ್ ಮಾಡಿದೆ. 25 ವರ್ಷಗಳ ಶಿವಸೇನೆ ಆಡಳಿತ ಅಂತ್ಯಗೊಂಡಿದೆ. ಕಾಂಗ್ರೆಸ್ ಮತ್ತೆ ಕಳಪೆ ಪ್ರದರ್ಶನ ಮುಂದುವರಿಸಿದೆ. ಬಿಜೆಪಿ ಗೆಲುವಿನಿಂದ ಖುಷಿಯಾದಂತ ಪ್ರಧಾನಿ ಮೋದಿ ಧನ್ಯವಾದ ಮಹಾರಾಷ್ಟ್ರ ಅಂತ ಟ್ವೀಟ್ ಮಾಡಿದ್ದಾರೆ. ಯಾಕಂದ್ರೆ ಮಹಾರಾಷ್ಟ್ರದ ಸುಮಾರು 29 ಪಾಲಿಕೆಗಳಿಗೆ ಸಂಬಂಧಪಟ್ಟ ಹಾಗಿನ ಚುನಾವಣೆಯಲ್ಲಿ ಬಿಜೆಪಿಯೇ ಬಹುತೇಕ ಕಡೆ ಮೇಲುಗೈ ಸಾಧಿಸಿದೆ. ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ದೇಶದಲ್ಲೇ ಅತಿ ಶ್ರೀಮಂತ ಪಾಲಿಕೆ. ಇದೇ ಮಹಾನಗರ ಪಾಲಿಕೆ ಮಹಾಯುತಿ ಪಾಲಾಗಿದೆ. 40 ವರ್ಷಗಳಿಂದ ಹಿಡಿತ ಸಾಧಿಸಿದ್ದ ಉದ್ಧವ್ ಠಾಕ್ರೆಯ ಶಿವಸೇನೆ ಮಹಾಯುತಿಯ ಮ್ಯಾಜಿಕ್ ಮುಂದೆ ಆಹುತಿಯಾಗಿದೆ. ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಕೇಸರಿ ಬಾವುಟ ನೆಟ್ಟ ಬಿಜೆಪಿಯೇ ಕಿಂಗ್. ಫಡ್ನವೀಸ್ ಶಿಂಧೆ ಜೋಡಿ ಕಮಾಲ್, ಇತಿಹಾಸ ಸೃಷ್ಟಿಸಿದ ಮಹಾಯುತಿ. ಠಾಕ್ರೆ ಬ್ರದರ್ಸ್ ಒಂದಾದ್ರೂ ಸಿಗದ ಫಲ, ಕಾಂಗ್ರೆಸ್ ಹೀನಾಯ ಪ್ರದರ್ಶನ. ಮಹಾರಾಷ್ಟ್ರದ 29 ನಗರ ಪಾಲಿಕೆಗಳ ಫಲಿತಾಂಶ ಹೊರಬಿದ್ದಿದೆ. ಅದರಲ್ಲೂ ಇಡೀ ದೇಶವೇ ಕಣ್ಣಿಟ್ಟಿದ್ದ ಮುಂಬೈ ಮಹಾನಗರ ಪಾಲಿಕೆ ಫಲಿತಾಂಶ ಬಹಿರಂಗಗೊಂಡಿದೆ. ಕಳೆದ 4 ದಶಕಗಳಿಂದ ಶಿವಸೇನೆ ಹಿಡಿತದಲ್ಲಿದ್ದ ಮುಂಬೈ ಪಾಲಿಕೆ ಆಡಳಿತಾರೂಢ ಬಿಜೆಪಿ ಶಿಂಧೆ ಬಣದ ಶಿವಸೇನೆ ಪಾಲಾಗಿದೆ. ಮುಂಬೈ ಮಹಾನಗರ ಪಾಲಿಕೆಯ 227 ವಾರ್ಡ್ಗಳಿಗೆ ನಡೆದ ಚುನಾವಣೆಯ ಫಲಿತಾಂಶದಲ್ಲಿ ಬಿಜೆಪಿ ಮೈತ್ರಿಕೂಟ ಭರ್ಜರಿ ಜಯಭೇರಿ ಬಾರಿಸಿದೆ. ಮಹಾ ಜಿದ್ದಾಜಿದ್ದಿನ ಚುನಾವಣೆಯಲ್ಲಿ ಸಿಎಂ ಫಡ್ನವೀಸ್ ಮತ್ತು ಶಿಂಧೆ ಜೋಡಿ ಕಮಾಲ್ ಮಾಡಿದೆ. ಈ ಬಾರಿಯೂ ಮುಂಬೈ ಪಾಲಿಕೆ ಕೈವಶ ಮಾಡಿಕೊಳ್ಬೇಕು ಅಂತಂದುಕೊಂಡು ಮುನಿಸು ಬದಿಗಿಟ್ಟು ಒಂದಾಗಿದ್ದ ಉದ್ಧವ್ ಠಾಕ್ರೆ ಹಾಗೂ ರಾಜ್ ಠಾಕ್ರೆ ಲೆಕ್ಕಾಚಾರಗಳು ಬುಡಮೇಲಾಗಿವೆ. ಕಾಂಗ್ರೆಸ್ ಅಂತೂ 6ಕ್ಕೇರದೆ 3ಕ್ಕಿಳಿದೆ 3ನೇ ಸ್ಥಾನದಲ್ಲಿದೆ. ಮತ್ತೊಂದೆಡೆ ಪವಾರ್ ಪರಿವಾರ ಒಂದಾದ್ರೂ ನಿರೀಕ್ಷಿತ ಸಾಧನೆ ಮಾಡಿಲ್ಲ. ರಾತ್ರಿ 8:30 ಫಲಿತಾಂಶದ ಪ್ರಕಾರ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಮೈತ್ರಿಕೂಟ 110 ವಾರ್ಡ್ಗಳಲ್ಲಿ ಜಯಬೇರಿ ಬಾರಿಸಿದೆ. ಉದ್ಧವ್ ಠಾಕ್ರೆ ಶಿವಸೇನೆ 72 ವಾರ್ಡ್ಗಳಲ್ಲಿ ಗೆದ್ದಿದ್ರೆ ಕಾಂಗ್ರೆಸ್ 23 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಂಡಿದೆ. ಇತರರು 12 ವಾರ್ಡ್ಗಳಲ್ಲಿ ಗೆದ್ದಿದ್ದಾರೆ. ನಾಸಿಕ್ ಪಾಲಿಕೆಯಲ್ಲಿ ಬಿಜೆಪಿ ಮೈತ್ರಿಕೂಟ 102 ವಾರ್ಡ್ಗಳನ್ನ ಗೆದ್ರೆ ಠಾಕ್ರೆ ಬ್ರದರ್ಸ್ 12 ವಾರ್ಡ್ಗಳು, ಕಾಂಗ್ರೆಸ್ 3 ಹಾಗೂ ಇತರರು 1 ವಾರ್ಡ್ನಲ್ಲಿ ಗೆದ್ದಿದ್ದಾರೆ. ನಾಗ್ಪುರ ಪಾಲಿಕೆಯಲ್ಲಿ 102 ವಾರ್ಡ್ಗಳಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಗೆದ್ದಿದೆ. ಉದ್ಧವ್ ಠಾಕ್ರೆಯ ಶಿವಸೇನೆ 2 ವಾರ್ಡ್ ಗೆದ್ರೆ ಕಾಂಗ್ರೆಸ್ 34 ಸ್ಥಾನಗಳನ್ನು ಪಡೆದಿದೆ. ಇತರರು 12 ವಾರ್ಡ್ಗಳಲ್ಲಿ ಗೆದ್ದಿದ್ದಾರೆ. ಠಾಣೆ ಪಾಲಿಕೆಯ 63 ವಾರ್ಡ್ಗಳಲ್ಲಿ ಬಿಜೆಪಿ ಮೈತ್ರಿಕೂಟ ಗೆದ್ದಿದೆ. 6 ವಾರ್ಡ್ಗಳಲ್ಲಿ ಶಿವಸೇನೆ ಯುಬಿಟಿ ಗೆದ್ರೆ 2 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಎನ್ಸಿಪಿ ಸೇರಿ ಇತರರು 10 ವಾರ್ಡ್ಗಳಲ್ಲಿ ಗೆಲುವು ದಾಖಲಿಸಿದ್ದಾರೆ. ಪುಣೆ ಪಾಲಿಕೆಯ 165 ವಾರ್ಡ್ಗಳ ಪೈಕಿ 92 ವಾರ್ಡ್ಗಳಲ್ಲಿ ಬಿಜೆಪಿ ಮೈತ್ರಿಕೂಟ ಜಯಭೇರಿ ಬಾರಿಸಿದೆ. ಶಿವಸೇನೆ ಉದ್ಧವ್ ಬಣ 10 ವಾರ್ಡ್, ಎನ್ಸಿಪಿ ಸೇರಿ ಇತರರು 20 ವಾರ್ಡ್ಗಳನ್ನ ಗೆದ್ದಿದ್ದಾರೆ. ಈ ಮೂಲಕ ಬಿಜೆಪಿ ವರ್ಷದ ಮೊದಲ ಜಯವನ್ನ ದಾಖಲಿಸಿಕೊಂಡಿದೆ. 50 ವರ್ಷಗಳ ಶಿವಸೇನೆ ಇತಿಹಾಸದಲ್ಲಿ, ಅದರಲ್ಲೂ 25 ವರ್ಷಗಳ ಕಾಲ ಮುಂಬೈ ಪಾಲಿಕೆ ಆಳ್ತಿದ್ದ ಶಿವಸೇನೆ ಈ ಬಾರಿ ಚುನಾವಣೆಯಲ್ಲಿ ಅಸ್ತಿತ್ವವನ್ನೇ ಕಳ್ಕೊಂಡಿದೆ. ಸುಮಾರು 5 ದಶಕಗಳ ಕಾಲ ಪ್ರತಿಯೊಂದು ಚುನಾವಣೆಯಲ್ಲೂ ನಿರ್ಣಾಯಕ ಪಾತ್ರ ವಹಿಸುತ್ತಿದ್ದ ಶಿವಸೇನೆ ರಾಜ್ ಠಾಕ್ರೆ ಹಾಗೂ ಉದ್ಧವ್ ಠಾಕ್ರೆ ನಡುವಿನ ಕಲಹ, ವಿಭಜನೆಯಿಂದ ಈ ಬಾರಿ ಹೇಳ ಹೆಸರಿಲ್ಲದಂತಾಗಿದೆ. ಮಹಾರಾಷ್ಟ್ರದ 29 ಪಾಲಿಕೆಗಳ ಪೈಕಿ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಸೋಲಿಗೆ ಕಾರಣವೇನು ಅನ್ನೋದನ್ನ ನೋಡೋದಾದ್ರೆ, ಮಹಾರಾಷ್ಟ್ರದಾದ್ಯಂತ ಮರಾಠಿ ಭಾಷೆ ವಿಚಾರದಲ್ಲಿ ದಬ್ಬಾಳಿಕೆ, ದೌರ್ಜನ್ಯ ನಡೆಸಿರೋದು, ಸ್ಥಳೀಯ ಮತದಾರರ ಜೊತೆ ಹೊಂದಾಣಿಕೆ ಕೊರತೆ, ಶಿವಸೇನೆ ಇಬ್ಬಾಗವಾಗಿ ಏಕನಾಥ್ ಶಿಂದೆ ಬಣಕ್ಕೆ ಹೆಚ್ಚಿನ ಮತ ಹಂಚಿಕೆಯಾಗಿರೋದು,
ಶಿವಸೇನೆ ಶಿಂಧೆ ಬಣ ಬಿಜೆಪಿ ಜೊತೆ ಗುರುತಿಸಿಕೊಂಡಿದ್ದು. ಬಿಜೆಪಿ ಮೈತ್ರಿ ವಿರುದ್ಧ ಉದ್ಧವ್ ನೇತೃತ್ವದ ಶಿವಸೇನೆಯಿಂದ ಸಮರ್ಪಕ ಹೋರಾಟ ಇರಲಿಲ್ಲ. ಅಲ್ಲದೆ ಪ್ರಮುಖವಾಗಿ 28 ವರ್ಷಗಳಿಂದ ಬಿಎಂಸಿಯಲ್ಲಿ ನಿರಂತರ ಅಧಿಕಾರದಲ್ಲಿದ್ದರಿಂದ ಆಡಳಿತ ವಿರೋಧಿ ಅಲೆ ಕೂಡ ಎದ್ದಿದೆ. ಇನ್ನು ಮಹಾರಾಷ್ಟ್ರ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಗೆ ಕಾರಣವೇನು ಅನ್ನೋದನ್ನ ನೋಡೋದಾದ್ರೆ, ಶಿವಸೇನೆ ಇಬ್ಬಾಗವಾದ ಬಳಿಕ ಉದ್ಧವ್ ಠಾಕ್ರೆ ಶಿವಸೇನೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿತ್ತು. ಆದರೆ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ದೂರವಾಗಿತ್ತು. ಅಲ್ಲದೆ ಸ್ಥಳೀಯ ನಾಯಕರ ಕೊರತೆ, ಪಕ್ಷ ಸಂಘಟನೆಯಲ್ಲಿ ವಿಫಲವಾಗಿದ್ದು, ಮಹಾರಾಷ್ಟ್ರದ ಸ್ಥಳೀಯ ವಿಚಾರದಲ್ಲಿ ಗಮನ ಹರಿಸದೇ ಇರೋದು, ಮುಖ್ಯವಾಗಿ ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದು ಕಾಂಗ್ರೆಸ್ ಸೋಲಿಗೆ ಕಾರಣವಾಗಿದೆ. ಮುಂಬೈ ಮಹಾನಗರ ಪಾಲಿಕೆ ಸೇರಿದಂತೆ ಹಲವು ನಗರ ಪಾಲಿಕೆಗಳಲ್ಲಿ ಜಯಭೇರಿ ಬಾರಿಸಿರೋ ಬಿಜೆಪಿ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಮುಂಬೈನ ಬಿಜೆಪಿ ಕಚೇರಿಯಲ್ಲಿ ನಾಯಕರು, ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸಾಧನೆ ಬಗ್ಗೆ ಪ್ರಧಾನಿ ಮೋದಿ ಕೊಂಡಾಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿದ ಮೋದಿ, ಧನ್ಯವಾದ ಮಹಾರಾಷ್ಟ್ರ ಅಂದಿದ್ದಾರೆ. ಮತ್ತೊಂದೆಡೆ ಮಹಾರಾಷ್ಟ್ರದ ಜಾಲ್ನಾ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಗೌರಿ ಲಂಕೇಶ್ ಹತ್ಯೆಯ ಆರೋಪಿ ಗೆಲುವು ಸಾಧಿಸಿದ್ದಾರೆ. ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಆರೋಪಿ ಶ್ರೀಕಾಂತ್ ಪಂಗಾರ್ಕರ್ 13ನೇ ವಾರ್ಡ್ನಲ್ಲಿ ಸ್ಪರ್ಧಿಸಿ ಜಯ ಗಳಿಸಿದ್ದಾರೆ. ಪಂಚರಾಜ್ಯ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ ಮಹಾ ಲೋಕಲ್ ಕದನ. ಮಹಾರಾಷ್ಟ್ರ ನಗರ ಪಾಲಿಕೆಗಳ ಚುನಾವಣಾ ಫಲಿತಾಂಶ ಮುಂಬರುವ ಪಂಚರಾಜ್ಯ ಚುನಾವಣೆಗಳ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಅನ್ನೋ ಬಗ್ಗೆನೂ ಚರ್ಚೆಯಾಗ್ತಿದೆ. ಈ ವರ್ಷದಲ್ಲೇ ಅಸ್ಸಾಂ, ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ ಹಾಗೂ ಪುದುಚೇರಿ ಚುನಾವಣೆ ನಡೆಯಲಿದೆ. ಹೀಗಾಗಿ ಮಹಾರಾಷ್ಟ್ರ ಪಾಲಿಕೆ ಚುನಾವಣೆ ಫಲಿತಾಂಶ ಪರಿಣಾಮ ಬೀರಲಿದೆ ಅಂತಿದ್ದಾರೆ ರಾಜಕೀಯ ತಜ್ಞರು. ಬ್ಯೂರೋ ರಿಪೋರ್ಟ್, TV9.